ರಾಜ್ಯ ರಾಜಕಾರಣದಲ್ಲಿ ಈಗ ಸೆಪ್ಟೆಂಬರ್ ಕ್ರಾಂತಿ ಆರಂಭ ಆಗಿರುವಂಥದ್ದು. ರಾಜ್ಯದಲ್ಲಿರುವಂತಹ ಸಚಿವರೇ ಸ್ವತಃ ಸೆಪ್ಟೆಂಬರ್ ಅಲ್ಲಿ ಬದಲಾವಣೆ ಆಗುವಂತಹ ಒಂದಷ್ಟು ಗುಟ್ಟುಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಹಿರಿಯ ಸಚಿವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈಗ ನಿಮ್ಮದೇ ಸರ್ಕಾರ, ನಿಮ್ಮದೇ ಒಂದಷ್ಟು ಸಚಿವರುಗಳು ಹೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಾಗಬಹುದು ಸೆಪ್ಟೆಂಬರ್ ಅಲ್ಲಿ? ನೀವು ಸೆಪ್ಟೆಂಬರಲ್ಲಿ ಏನೋ ಬದಲಾವಣೆ ಆಗುತ್ತೆ ಅಂತೇಳಿ ರಾಜಣ್ಣವರು ಪತ್ರಿಕೆಗಳಲ್ಲಿ ಹೇಳಿದ್ದನ್ನು ಅವ್ರು ಹೇಳಿದ್ದನ್ನು ಪತ್ರಿಕೆಗಳಲ್ಲಿ ಬಂದಿದೆ, ಓದಿದೆ. ನೀವು ಅವ್ರನ್ನೇ ಕೇಳಿದರೆ ಉತ್ತಮ. ಆದರೆ ನನ್ನ ಅಭಿಪ್ರಾಯದಲ್ಲಿ ನಾನು 2 ವರ್ಷ ನೋಡ್ತಾ ಇದ್ದೀನಿ. ಅನಾವಶ್ಯಕವಾಗಿ ನಮ್ಮ ಪಕ್ಷದ ಮುಖಂಡರು, ಶಾಸಕರು, ಸಚಿವರು ಅನಾವಶ್ಯಕವಾಗಿ ಮಾತಾಡ್ತಾ ಇದ್ದಾರೆ. ನಾವು ಈ ರೀತಿ ಮಾತಾಡೋದು ವಿರೋಧ ಪಕ್ಷಗಳಿಗೆ ಆಹಾರ ಆಗುತ್ತೆ, ಮಾಧ್ಯಮದವ್ರಿಗೆ ಆಹಾರ ಆಗುತ್ತೆ. ಮತ್ತು ಜನ ನಮ್ಮ ಮೇಲೆ ನಿರೀಕ್ಷೆ ಇಟ್ಟು 135 ಸ್ಥಾನ ನಮಗೆ ಗಳಿಸ್ಕೊಟ್ಟಿದ್ದಾರೆ. ಇತ್ತೀಚೆಗೆ ಬೈ ಎಲೆಕ್ಷನಲ್ಲೂ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ಮುಂದಕ್ಕೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ನಮಗೇನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇದೆಲ್ಲ ನೋಡ್ಕೊಳ್ಳೋಕೆ ನಮ್ಮ ಹೈಕಮಾಂಡ್ ಇದೆ. ಏನೇ ಇದ್ದರೂ ಕೂಡ ಹೈಕಮಾಂಡ್ ಗಮನಕ್ಕೆ ತರಲಿ. ನಾವು ಅವ್ರು ಮಾತಾಡೋದನ್ನು ನಾವು ಬೇಡ ಅಂತ ಹೇಳೋದಿಲ್ಲ. ಅದರ ಬಹಿರಂಗವಾಗಿ ಮಾತಾಡಬಾರ್ದು ಅಂತ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ. ಏನೇ ಇದ್ದರೆ ನಮ್ಮ ಉಸ್ತುವಾರಿ ಸುರ್ಜೇವಾಲ್ ಅವರಿದ್ದಾರೆ, ರಾಜು ಅವರ, ಇನ್ನು ಖರ್ಗೆ ಅವರಿದ್ದಾರೆ, ನಮ್ಮ ರಾಜ್ಯವರೇ, ಅವ್ರ ಗಮನಕ್ಕೆ ತರಲಿ, ಮಾತಾಡಲಿ. ಆದರೆ ಮಾಧ್ಯಮಗಳಿಗೆ ಹೋದರೆ ಮುಂದಕ್ಕೆ ನಮ್ಮ ಪಕ್ಷಕ್ಕೆ ಪಕ್ಷದ ಹಿತದೃಷ್ಟಿಯಿಂದ ನಮಗೆ ಮಾರಕ ಆಗುತ್ತೆ. ಸರ್, ಎಲ್ಲೊಂದು ಕಡೆ ಸಣ್ಣ ಪುಟ್ಟ ಸಚಿವರಲ್ಲ, ಅವರು ಕೂಡ ಸಾಕಷ್ಟು ಬಾರಿ ಸಚಿವರಾಗಿರುವಂಥವ್ರು, ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರುವಂಥವ್ರು. ಅವ್ರ ಬಾಯಲ್ಲೇ ಕೂಡ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಚರ್ಚೆ ಆದರೆ ಪಕ್ಷದಲ್ಲಿರುವಂಥ ಬದಲಾವಣೆ ಆಗುತ್ತಾ ಆಗಲ್ವಾ ಅಂತ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ನಾನು ಅದೆಲ್ಲ ಮಾತಾಡಿದ್ರೆ ನಾನು ಅವ್ರಿಗೂ ಮಾತಾಡಿದವ್ರಿಗೂ ನನಗೇನು ವ್ಯತ್ಯಾಸ ಆಗುತ್ತೆ? ಮಾತಾಡಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಾನೇ ಮಾತಾಡೋಕ್ಕಾಗತ್ತಾ? ಪಕ್ಷದ ಹಿತದೃಷ್ಟಿಯಿಂದ ಇದೆಲ್ಲ ಮಾತುಗಳು ಮಾಧ್ಯಮಗಳ ಮುಂದೆ ಹೇಳಿದ್ರೆ ನಮ್ಮ ಪಕ್ಷಕ್ಕೂ ಆಭಾಸ ಆಗುತ್ತೆ. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಈ ರೀತಿ ಮಾತಾಡಬಾರ್ದು ಅಂತ ನಿರ್ದೇಶನ ಕೊಡಬೇಕು. ನಮ್ಮ ಪಕ್ಷದ ಹೈಕಮಾಂಡು ಕೂಡ ಹೇಳಬೇಕು. ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸರ್, ಒಂದು ಕಡೆ ಅಸಮಾಧಾನ ಅಂದರೆ ಅನುದಾನದ ಅಸಮಾಧಾನ ಒಂದು ಸೈಡ್ ಇರಲಿ, ಇಲ್ಲೊಂದು ಕಡೆ ಸಚಿವ ಸ್ಥಾನದ ಒಂದು ಅಸಮಾಧಾನ ಸ್ಟಾರ್ಟ್ ಆಗಿದೆ. ಜೊತೆಗೆ 3 ಟೀಮ್ ಆಗಿದೆ ಅಂತಂದರೆ, ಒಂದೆರಡು ಟೀಮ್ ಇಲ್ಲ ನಮ್ಮಲ್ಲಿ, ಒಂದಷ್ಟು 3 ಟೀಮ್ ಆಗಿರೋದ್ರಿಂದ ಆಕಾಂಕ್ಷಿಗಳು ಜಾಸ್ತಿ ಆಗ್ತಿದ್ದಾರೆ. ಹೀಗಾಗಿ ಇದು ಆಗಲೇಬೇಕು, ಆಗುತ್ತೆ ಅನ್ನೋದು ಲೆಕ್ಕಾಚಾರಗಳು ಕೂಡ ಇವರು ಹೇಳ್ತಾ ಇರುವಂಥದ್ದು. 3 ಟೀಮು ಇಲ್ಲ, ಇರೋದೇ ಕಾಂಗ್ರೆಸ್ಸಲ್ಲಿ 1 ಟೀಮ್ ಅಷ್ಟೇ. 3 ಟೀಮು ಇಲ್ಲ, 2 ಟೀಮು ಇಲ್ಲ. ಇನ್ನು BJP ಪಕ್ಷದಲ್ಲಿ ಹೇಳಿ 4-5 ಟೀಮ್ ಇದೆ. ನಮ್ಮ ಪಕ್ಷದಲ್ಲಿ ಒಂದೇ ಟೀಮು. ಕೊನೆಗೆ ಯಾರು ಏನೇ ಮಾತಾಡಲಿ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ಫೈನಲ್ಲು. ಮತ್ತು ನಮ್ಮ ಸಿದ್ದರಾಮಯ್ಯನವರು, ನಮ್ಮ DK ಶಿವಕುಮಾರ್ ಅವರು ಇಬ್ಬರು ಕೂಡ ಸ್ಪಷ್ಟವಾಗಿ ನನ್ನೂ ಸೇರಿಸಿ, ನನ್ನ ಬಿಟ್ಟು ಅಂತಲ್ಲ, ಯಾರಿಗೂ ಕೂಡ ಪಕ್ಷಕ್ಕೆ ಹಾನಿಯಾಗದ ರೀತಿ ಮಾತಾಡಬಾರ್ದು ಅಂತ ನಿರ್ದೇಶನ ಕೊಡಬೇಕು. ಇಲ್ಲಾಂದರೆ ಮುಂದಕ್ಕೆ ಪಕ್ಷಕ್ಕೆ ಹಾನಿ ಆಗುತ್ತೆ. ಸರ್, ಹಾಗಾದರೆ ನಿಮ್ಮ ಪ್ರಕಾರ ಯಾವುದೇ ಬದಲಾವಣೆ ಆಗಲ್ಲ, CM ಬದಲಾವಣೆ ಆಗಲ್ಲ, ಜೊತೆಗೆ ಸಚಿವ ಸ್ಥಾನಗಳು ಕೂಡ ಬದಲಾವಣೆ ಆಗಲ್ಲ, ಯಾರಿಗೆ ಏನು ಸಮಸ್ಯೆ ಆಗಲ್ಲ ಅಂತ ನೀವು ಹೇಳ್ತಾ ಇರುವಂಥದ್ದು? ನಾನು ಆ ಥರ ಹೇಳಿದ್ನ? ಏನೇ ಬದಲಾವಣೆ ಮಾಡಬೇಕಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ತಗೊಳ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮನಸ್ಸಲ್ಲಿ ಇದೆ ಬದಲಾಗ್ಬೋದು ಅಂತ? ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಇನ್ನೊಂದು ಕಡೆ BJP ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನಾನು ನಮ್ಮ ಪಕ್ಷದಲ್ಲಿ ಏನೇ ವಿದ್ಯಮಾನಗಳು ಇದ್ದರೂ ಕೂಡ ಅದನ್ನು ಹೈಕಮಾಂಡು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಆ ರೀತಿ ಮಾತಾಡೋದು ತಪ್ಪು. ಇನ್ನೊಂದು ಕಡೆ BJP ನಾಯಕರು ಹೇಳ್ತಾ ಇದ್ರು, ಸ್ವತಃ ಆರೋಚಕರು, ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ರು. ಇನ್ನೊಂದು ಕಡೆ ನಿಮ್ಮ ಸಚಿವರು ಹೇಳೋರ ಪ್ರಕಾರ 2 ತಿಂಗಳ ಮುಂಚೆನೇ ಆಗತ್ತಾ ಏನಾದರೂ ಅಂತ. ಈಗ BJP ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ನಮ್ಮ ಪಕ್ಷ ಸುಭದ್ರವಾಗಿ, ನಮ್ಮ ಸರ್ಕಾರ 5 ವರ್ಷ ಇರುತ್ತೆ. 28ಕ್ಕೆ ಎಲೆಕ್ಷನ್ ಆಗುತ್ತಲ್ಲ, ಮತ್ತೆ ನಾವೇ ಗೆಲ್ತೀವಿ, 33ವರೆಗೂ ಇರ್ತೀವಿ. ನಮ್ಮ ಕಾರ್ಯಕ್ರಮಗಳೆಲ್ಲ ಮುಂದುವರಿಯುತ್ತೆ. ವಿಪಕ್ಷದವರು ವಿಪಕ್ಷದಲ್ಲೇ ಇರ್ತಾರೆ. BJPಯವರು, JDS ಅವರು ಅಲ್ಲೇ ಕೂತಿರ್ತಾರೆ. ಅವ್ರ ಸಂಖ್ಯೆ ಇನ್ನೂ ಕ್ಷೀಣ ಆಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಅವ್ರು ಹಗಲು ಕನಸು ಕಾಣೋದನ್ನು ಬಿಟ್ಬಿಟ್ಟು ಸರ್ಕಾರಕ್ಕೆ ನಮಗೆ ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ತಿಳಿ ಹೇಳುವಂಥ ಕೆಲಸ ಮಾಡಲಿ. ಅವರು ವಿಪಕ್ಷದಲ್ಲಿ ಕೂತ್ಕೊಂಡ್ರು ಮೊದಲು ಅವ್ರ ಮನೆ ಸರ್ ಮಾಡ್ಕೊಳ್ಳಿ.
ಅವ್ರ ಮನೆ ಎಲ್ಲರ ಮನೆ ದೋಸೆ ತೂತಂತಾರಲ್ಲ, ಅವರು ದೋಸೆ ಇದೆಯಲ್ಲ, ಆ ದೋಸೆ ಬರೀ ತೂತುಗಳೇ. ಏನು ಬದಲಾವಣೆ ಆಗಲ್ಲ, ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿರುತ್ತೆ. ನಾನು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದೇ ಇರುತ್ತೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಅದು ನೀವು ನೇರವಾಗಿ ಹೇಳ್ತಾರೆ, ಹಿರಿಯ ಸಚಿವರು ಯಾರೇ ಇರಲಿ ಇಲ್ಲಿ ಮಾತಾಡಬಾರ್ದು, ನನ್ನೂ ಸೇರಿಸಿ ಮಾತಾಡಲೇಬಾರ್ದು ಅಂತಲ್ಲ, ಪಕ್ಷಕ್ಕೆ ಹಾನಿ ಆಗೋ ರೀತಿ ಮಾತಾಡಬಾರ್ದು. ಇವಿಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಹಾಗೂ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಒಂದಷ್ಟು ಸಚಿವರ ಮೇಲೆ ಅಸಮಾಧಾನ ಕೂಡ ಹೊರಹಾಕಿದ್ರು. ಅಂದರೆ ಏನೇ ಮಾತಾಡಿದ್ರು ಕೂಡ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ನಾವಿಲ್ಲಿ ವಿಪಕ್ಷಕ್ಕೆ ಆಹಾರವಾಗುವ ರೀತಿಯಲ್ಲಿ ನಾವು ಮಾತಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಕೂಡ ಹೇಳಿರುವಂಥದ್ದು. ಎಲ್ಲೊಂದು ಕಡೆ ಅಸಮಾಧಾನ ಕೂಡ ಹೊರಹಾಕಿರುವಂಥದ್ದು. ಕ್ಯಾಮ್ರಾಮನ್ ಪವನ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.